ಹಾಯ್ ಎವ್ರಿವನ್, ನಾನು ನಿಮ್ಮ ನಿವೇದಿತಾ ಗೌಡ. ನಿಮ್ಗೆಲ್ರಿಗೂ ಮುಂಚೆ ಗೊತ್ತಿರೋಂಗೆ ನನ್ನ ಹತ್ರ ಮುಂಚೆನೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟೆ. ಸೊ ಇವಾಗ ನಾನು ಹೊಸ ಚಾನಲ್ನ ಓಪನ್ ಮಾಡ್ತಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಈ ಒಂದು ಹೊಸ ಚಾನಲ್ನ ಓಪನ್ ಮಾಡಿರೋದಕ್ಕೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಟೈಟಲ್ ಚಾನಲ್ ಹೆಸರು ಬಂದು ಲೈಫ್ ವಿತ್ ನಿವಿ ಅಂತ ಇದೆ. ಇದರಲ್ಲಿ ನಾನು ನನ್ನ ಟ್ರಾವೆಲಿಂಗ್ ಮತ್ತು ಸೊ ಮೆನಿ ಥಿಂಗ್ಸ್, ಮೇ ಬಿ ಮೈ ಶಾಪಿಂಗ್, ಜಸ್ಟ್ ಲೈಕ್ ನನ್ನ ಹಳೆ ಚಾನಲಲ್ಲಿ ಏನೇನು ವ್ಲಾಗ್ಸ್ ಮಾಡ್ತಿದ್ದೆ ಅದೇ ಥರ ಮಾಡ್ತೀನಿ. ಬಟ್ ಐ ಥಿಂಕ್ ಐ ಆಮ್ ಸೂಪರ್ ಎಕ್ಸೈಟೆಡ್ ವಿತ್ ದಿಸ್ ನ್ಯೂ ಒನ್. ಯಾಕಂದರೆ ಇಟ್ಸ್ ಫೀಲ್ಸ್ ಲೈಕ್ ಅ ಫ್ರೆಶ್ ಸ್ಟಾರ್ಟ್ ಆ್ಯಂಡ್ ಮತ್ತು ಒಂಥರ ಕಂಪ್ಲೀಟಾಗಿ ಲೈಕ್ ಐ ಮೆನ್ಷನ್ ಲೈಕ್ ಎ ವೆರಿ ವೆರಿ ನ್ಯೂ ಸ್ಟಾರ್ಟ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ಇಟ್. ಮೇ ಬಿ ಐ ಆಮ್ ಆಲ್ಸೋ ಗೋನ್ ಡೂ ಸಮ್ ಕುಕಿಂಗ್ ವೀಡಿಯೋಸ್, ಬಟ್ ನಾನು ಲಾಸ್ಟ್ ಟೈಮ್ ಕುಕ್ ಮಾಡೋದಕ್ಕಿಂತ ಇವಾಗ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ತಿದ್ದೀನಿ. ಸೊ ಇಟ್ಸ್ ನಾಟ್ ಗೋನ್ ಬಿ ಅಷ್ಟು ಬ್ಯಾಡ್, ಇಟ್ಸ್ ಗೋನ್ ಬಿ ರಿಯಲಿ ಟೇಸ್ಟಿ. ಈವನ್ ನೀವು ಕೂಡ ಇದನ್ನು ಮನೆಯಲ್ಲಿ ಏನಾದ್ರು ನಾನು ಮಾಡಿರೋ ರೆಸಿಪಿನ ಫಾಲೋ ಮಾಡಿದ್ರೆ ಇಟ್ಸ್ ಗೋನ್ ಬಿ ರಿಯಲಿ ಯಮ್ಮಿ ಅಂತ ಫುಲ್ ಕಾನ್ಫಿಡೆನ್ಸಲ್ಲಿದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನಾನು ನನ್ನ ಹಳೆ ಚಾನಲ್ನ ಏನಕ್ಕೆ ಡಿಲೀಟ್ ಮಾಡಿದೆ ಅಂದರೆ ಐ ವಾಸ್ ನಾಟ್ ಫೀಲಿಂಗ್ ಮೈ ಸೆಲ್ಫ್. ಸೊ ನನಗೆ ಗೊತ್ತು ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರಿ ನನ್ನ ಚಾನಲ್ನ, ತುಂಬ ಲವ್ ಕೊಡ್ತಾಯಿದ್ರಿ, ಲಾಟ್ ಆಫ್ ಸಪೋರ್ಟ್. ಆ್ಯಂಡ್ ಎಷ್ಟೊಂದು ಜನ ನನಗೆ ಈ ವಿಡಿಯೋ ಮಾಡಿ, ನೆಕ್ಸ್ಟ್ ಈ ವಿಡಿಯೋ ಟ್ರೈ ಮಾಡಿ ಅಂತೆಲ್ಲ ಸಜೆಷನ್ಸ್ ಕೊಡ್ತಾಯಿದ್ರಿ. ಇಟ್ ವಾಸ್ ಸಚ್ ಅ ಲವ್ ಚಾನಲ್. ಬಟ್ ನನಗೆ ಐ ವಾಸ್ ನಾಟ್ ಫೀಲಿಂಗ್ ಮೈ ಸೆಲ್ಫ್. ಇಟ್ಸ್ ವೆನ್ ಯು ಆರ್ ಡೂಯಿಂಗ್ ಅ ಯೂಟ್ಯೂಬ್ ವಿಡಿಯೋ ಆರ್ ಸಮಥಿಂಗ್, ಯು ಕ್ಯಾನ್ ಓನ್ಲಿ ತುಂಬ ಖುಷಿಯಿಂದ ಯಾವಾಗ ಮಾಡ್ಬೋದು ಅಂದರೆ ವೆನ್ ಯು ಜಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ಆರ್ ಹ್ಯಾಪಿ ಆ್ಯಂಡ್ ಆಲ್ ದ್ಯಾಟ್. ಬಟ್ ನಂಗೆ ಆ ಹ್ಯಾಪಿನೆಸ್ಸೇ ಇರ್ತಾ ಇರಲಿಲ್ಲ. ಸೊ ನಾನೇನು ಅಂದ್ಕೊಂಡೆ, ಓಕೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ತೊಗೊಂಡಾದ್ಮೇಲೆ ಮತ್ತೆ ಅಲ್ಲಿ ಫೀಲ್ ಹ್ಯಾಪಿ ಅಗೇನ್, ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಸೊ ಯಾವಾಗನಾದರೂ ಯಾರಾದರೂ ಕೇಳಿದಾಗ ಮತ್ತು ನೀವು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ವೀಡಿಯೋಸಲ್ಲಿ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದಾಗಲೆಲ್ಲ ಅವ್ರು ಬಿ ಲೈಕ್ ಓಕೆ. ಅವ್ರಿಗೆಲ್ಲ ಹೇಳ್ತಿದ್ದೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ನೀನು ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ನಾನು ಯಾವಾಗನಾದರೂ ಇಫ್ ಐ ಫೆಲ್ ಲೈಕ್ ಸ್ಟಾರ್ಟಿಂಗ್, ನನಗೆ ಅದು ಆಗ್ತಾನೇ ಇರಲಿಲ್ಲ ವೀಡಿಯೋಸ್ ಮಾಡೋದಕ್ಕೆ. ಸಮ್ವೇರ್ ಐ ವಾಸ್ ನಾಟ್ ಫೀಲಿಂಗ್ ಲೈಕ್ ಇಟ್. ಸೊ ನಾನೇನು ಅಂದ್ಕೊಂಡೆ, ಓಕೆ ಯಾಕೆ ನಾನು ಒಂದು ಬ್ರೇಕ್ ತೊಗೊಂಡು ಮೇ ಬಿ ಟ್ರಾವೆಲಿಂಗ್ ಹೋಗಿ ಅಲ್ಲಿ ಏನಾದರೂ ವೀಡಿಯೋಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬಾರ್ದು ಅಂತಲೂ ಅಂದ್ಕೊಂಡೆ. ಆ್ಯಂಡ್ ಐ ಡಿಡ್ ಇಟ್. ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿಕೊಂಡೆ, ವ್ಲಾಗ್ಸು, ನನ್ನ ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಪ್ರತಿಯೊಂದು. ಬಟ್ ದ ಮೂಮೆಂಟ್ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಾಗ ಐ ಜಸ್ಟ್ ಕುಂಟ್ ಡೂ ಇಟ್. ನಂಗೆ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಮೇ ಬಿ ಐ ಆಮ್ ಡೂಯಿಂಗ್ ದಿಸ್ ಔಟ್ ಆಫ್ ಪ್ರೆಷರ್ ಬಟ್ ನಾಟ್ ಔಟ್ ಆಫ್ ಹ್ಯಾಪಿನೆಸ್. ಐ ಫೀಲ್ ವೆನ್ ಯು ಆರ್ ಶೋಯಿಂಗ್ ಯುವರ್ ಲೈಫ್, ಶೋಯಿಂಗ್ ಅಬೌಟ್ ಯುವರ್ ಲೈಫ್ ಜರ್ನಿ ಏನೇ ಆಗಿರಲಿ, ತುಂಬ ಖುಷಿಯಿಂದ ಮಾಡಬೇಕು ಆ್ಯಂಡ್ ಆಲ್ ದ್ಯಾಟ್. ಬಟ್ ನಾನು ಈವನ್ ಇನ್ ಮೈ ವ್ಲಾಗ್ಸ್ ಐ ವಾಸಂಟ್ ಫೀಲಿಂಗ್ ಇಟ್. ಸೊ ನಾನು ಅದನ್ನು ಅಪ್ಲೋಡ್ ಮಾಡೋದಾಗಿರಲಿ ಏನೂ ಮಾಡ್ತಿಲ್ಲ. ಐ ವಾಂಟ್ ಟು ಟೇಕ್ ಅ ಬ್ರೇಕ್. ಅದಕ್ಕೆ ಐ ವಾಸ್ ಲೈಕ್ ಲಿಟ್ರಲಿ ಐ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ಟೇಕ್ ಅ ಲಾಂಗ್ ಗ್ಯಾಪ್, ಲೆಟ್ ಮಿ ಜಸ್ಟ್ ಸ್ಟಾಪ್ ಡೂಯಿಂಗ್ ಎವ್ರಿಥಿಂಗ್ ಅಂತ ಅಂದ್ಕೊಂಡೆ. ನಾನೇನು ಸ್ಟಾಪ್ ಆದಮೇಲೆ ಒನ್ ಡೇ ಐ ಜಸ್ಟ್ ವೋಕ್ ಅಪ್ ಆ್ಯಂಡ್ ಐ ವಾಸ್ ಲೈಕ್ ಐ ಡೋಂಟ್ ನೋ ವೈ ಐ ವಾಸ್ ಲೈಕ್ ಓಕೆ ಲೆಟ್ ಮಿ ಜಸ್ಟ್ ಡಿಲೀಟ್ ಎವ್ರಿಥಿಂಗ್ ಅಂತ ಅಷ್ಟು ಯೂಟ್ಯೂಬ್ ಚಾನಲ್ನೇ ಡಿಲೀಟ್ ಮಾಡಿಬಿಟ್ಟೆ. ಡಿಲೀಟ್ ಮಾಡಿದಾಗ ಐ ಫೀಲ್ ಸೋ ಹ್ಯಾಪಿ. ಐ ವಾಸ್ ಲೈಕ್ ಒಂಥರ ಓಕೆ ದ ವಾಸ್ ಸಮ್ ಹೆವಿನೆಸ್ ಇನ್ ಮೀ. ಅದು ಸುಮ್ಮನೆ ಒಂಥರ ಐ ಸ್ಟಾರ್ಟ್ ಫೀಲಿಂಗ್ ಸೋ ಲೈಟ್. ನನಗೆ ಅದು ಏನು ಫೀಲಿಂಗ್ ಅಂತಲೇ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ಐ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ಟೇಕ್ ಅ ಲಾಂಗ್ ಬ್ರೇಕ್. ಇವಾಗ ಚಾನಲ್ ಡಿಲೀಟ್ ಮಾಡಿದ್ದೀನಿ, ಒಂದಷ್ಟು ಬ್ರೇಕ್ ತೊಗೊಂಡ್ರೆ ಮೇ ಬಿ ಐ ಸ್ಟಾರ್ಟ್ ಫೀಲಿಂಗ್ ಲೈಕ್ ಮೈ ಸೆಲ್ಫ್. ಐ ಡೋಂಟ್ ಹ್ಯಾವ್ ಟು ಪ್ರೆಷರ್ ಮೈ ಸೆಲ್ಫ್. ಇಫ್ ಐ ಫೀಲ್ ಲೈಕ್ ಮೈ ಸೆಲ್ಫ್ ಅಗೇನ್ ಅವಾಗ ಬೇಕಿದ್ರೆ ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ಇಟ್ಸ್ ಓಕೆ ಅಂತಲೂ ನಾನು ಹಂಗೆ ಅಂದ್ಕೊಂಡಿದ್ದೆ. ಆ್ಯಂಡ್ ಐ ಥಿಂಕ್ ರೈಟ್ ನೌ ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ ಆ್ಯಂಡ್ ಐ ಮೀನ್ ಅ ವೆರಿ ಗುಡ್ ಸ್ಪೇಸ್. ಐ ಫೀಲ್ ಸೋ ಲವ್ಡ್ ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಅಟ್ ದ ಮೂಮೆಂಟ್. ಆ್ಯಂಡ್ ಐ ಥಾಟ್ ಎಸ್ ಇವಾಗ ರೈಟ್ ಟೈಮ್ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ, ಬಿಕಾಸ್ ಇಟ್ಸ್ ಜಸ್ಟ್ ಗೋನ್ ಬಿ ಐ ಫೀಲ್ ಲೈಕ್ ಮೈ ಸೆಲ್ಫ್ ಅಗೇನ್. ಸೊ ಐ ಥಾಟ್ ಇವಾಗ ರೈಟ್ ಟೈಮ್ ನಾ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ. ಸೊ ಅದಕ್ಕೆ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಲೈಫ್ ವಿತ್ ನಿವಿ. ಏನಕ್ಕೆ ಇದನ್ನು ಲೈಫ್ ವಿತ್ ನಿವಿ ಅಂತ ಸ್ಟಾರ್ಟ್ ಮಾಡಿ ಹೆಸರು ಇಟ್ಟೆ ಅಂದರೆ ಐ ಜಸ್ಟ್ ವಾಂಟೆಡ್ ಟು ಶೋ ವಾಟ್ ಐ ಆಮ್ ಡೂಯಿಂಗ್ ಇನ್ ಮೈ ಲೈಫ್, ಲೈಕ್ ಜಸ್ಟ್ ದಿ ರಾ ಅಥೆಂಟಿಕ್ ಸೆಲ್ಫ್. ಇವಾಗ ನನಗೆ ಅನ್ಸಿದ್ರೆ ಓಕೆ ಟುಡೇ ಐ ವಾಂಟ್ ಟು ಕುಕಿಂಗ್ ಆ್ಯಂಡ್ ಟ್ರೈಡ್ ಅ ನ್ಯೂ ರೆಸಿಪಿ ಆ್ಯಂಡ್ ಅದನ್ನು ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಐ ಜಸ್ಟ್ ವಾಂಟೆಡ್ ಟು ಶೋ ಇಟ್ ಆರ್ ಜಸ್ಟ್ ಸಮ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಅದಿರ್ಬೋದು. ಐ ಆಮ್ ನಾಟ್ ಪ್ಲ್ಯಾನ್ ಎಕ್ಸಾಕ್ಟ್ಲಿ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಅದು ನನ್ನ ಟ್ರೂ ಸೆಲ್ಫ್ನ ಐ ವಾಂಟೆಡ್ ಟು ಬಿ ಶೋ ಆನ್ ಕ್ಯಾಮ್ರಾ. ಆ್ಯಂಡ್ ಆಲ್ಸೋ I'm very excited with the name. I felt the name itself was like really nice and ನಾನೇ ಇದ್ದಿದ್ದು ನನ್ನ ಚಾನಲ್ದು ಲೋಗೋ ಎಲ್ಲ ಕ್ರಿಯೇಟ್ ಮಾಡಿದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದ್ಯಾಟ್. ಯೂಶ್ವಲಿ
ಯಾರೋ ನನ್ನ ಟೀಮ್ ಕ್ರಿಯೇಟ್ ಮಾಡ್ತಿದ್ರು, ನನ್ನ ಟೀಮ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಮುಂಚೆ, ಮತ್ತು ಅವರೇ ನನ್ನ ಲೋಗೋ ಡಿಸೈನಿಂದ ಆಗಿರಲಿ ಪ್ರತಿಯೊಂದು ದೇವ್ ಜಸ್ಟ್ ಸೆಂಡ್ ಇಟ್ ಟು ಮಿ ಆ್ಯಂಡ್ ಐ ವುಡ್ ಲೈಕ್ ಹಾಂ ಓಕೆ ಚೆನ್ನಾಗಿದೆ ಅಂತ ಸುಮ್ಮನೆ ಅಪ್ರೂವ್ ಮಾಡ್ತಿದ್ದೆ. ಬಟ್ ದಿಸ್ ಟೈಮ್ ನಾನೇ ಕೂತ್ಕೊಂಡು ಅದನ್ನ ಕ್ರಿಯೇಟ್ ಮಾಡಿದ್ದೀನಿ, ದ ಲೋಗೋ, ದ ನೇಮ್ ಆ್ಯಂಡ್ ಎವ್ರಿಥಿಂಗ್. I'm like I just feel so happy because it's like my project, my baby anta ansta ide. So yes, this is with the name. So the thing with this logo and the logo, ನಂಗೆ ಯಾವಾಗಲೂ ಒಂದು ಕನ್ಫ್ಯೂಷನಲ್ಲಿ ಇತ್ತು ಆ್ಯಕ್ಚುಲಿ. ಲೋಗೋ ಏನು ಮಾಡೋದು, ಹೇಗೆ ಲೋಗೋ ಮಾಡಿಸೋದು, ಯಾರನ್ನ ಕೈಲಿ ಕೊಡೋದ ಲೋಗೋ ಮಾಡೋದಕ್ಕೆ ಹಂಗೆ ಅಂತ. ಬಟ್ ಮೈ ಫ್ರೆಂಡ್ ವಾಸ್ ಲೈಕ್ ಇಲ್ಲ, ವೈ ಡೋಂಟ್ ಯು ಡೂ ಇಟ್, ಇಟ್ಸ್ ಈಸಿ, ತುಂಬ ಈಸಿ ಮಾಡೋದು ಹಿಂಗೆ ಅಂತ. ಸೊ ಮೈ ಫ್ರೆಂಡ್ ಆಲ್ಸೋ ಹ್ಯಾಸ್ ಎ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅವರು ಮಾಡ್ತಿರ್ಬೇಕಿದ್ರೆ ನಾನು ನನ್ನ ಲೋಗೋನ ನಾನೇ ಮಾಡಿದೆ ಅಂದಾಗ ಐ ವಾಸ್ ಲೈಕ್ ಓಕೆ ಫೈನ್, ನಾನು ಯಾಕೆ ಅದನ್ನು ಟ್ರೈ ಮಾಡಬಾರ್ದು. ಐ ಆಲ್ವೇಸ್ ವುಡ್ ಫೀಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಟ್ರೈ. ಯಾಕಂದರೆ ಅವ್ರು ಹೇಳಾದ್ಮೇಲೆ ನನಗೆ ಸ್ವಲ್ಪ ಒಂಚೂರು ಕಾನ್ಫಿಡೆನ್ಸ್ ಕೊಡ್ತು. ಓಕೆ ಮೇ ಬಿ ಪ್ರಾಬ್ಲಿ ಇಫ್ ಐ ಡೂ ಇಟ್ ಇಟ್ಸ್ ಗೋನ ಬಿ ಚೆನ್ನಾಗಿರುತ್ತೇನೋ, ಮಾಡ್ಬೋದೇನೋ. ಲೆಟ್ಸ್ ಸಿ. ದ ಮೋಸ್ಟ್ ಏನಾಗುತ್ತೆ, ಡಬ್ಬ ಥರ ಬರುತ್ತೆ ಅಷ್ಟೇ. ಡಬ್ಬ ಥರ ಆಲ್ರೆಡಿ ಏನು ನನಗೇನು ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿದೆನೋ ಇಲ್ವೋ ಅಂತ. ನನಗಿಷ್ಟ ಆಯಿತು. ಬಟ್ ಆದರೆ ಅಟ್ ದ ಮೋಸ್ಟ್ ಏನಾಗುತ್ತೆ, ಡಬ್ಬ ಥರ ಬರ್ಬೋದು. ಇಲ್ಲಾಂದರೆ ಐ ಕ್ಯಾನ್ ಜಸ್ಟ್ ದೇರ್ ಇಸ್ ಆಲ್ವೇಸ್ ಅನ್ ಆಪ್ಷನ್, ಐ ಕ್ಯಾನ್ ಸ್ಟಿಲ್ ಗಿವ್ ಇಟ್ ಟು ಸಂಬಡಿ. ಸೊ ಐ ಥಾಟ್ ಓಕೆ ಫೈನ್, ನಾನು ಲೋಗೋ ಕ್ರಿಯೇಟ್ ಮಾಡಿದೆ. ನಾನು ಸೋ ಹ್ಯಾಪಿ, ನಂಗೆ ತುಂಬ ಲೈಕ್ ಓ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಅನಿಸ್ತು. ಸೊ ಇಸ್ ಲೈಕ್ ಐ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ಮೈ ಫ್ರೆಂಡ್ ಫಾರ್ ಮೋಟಿವೇಟಿಂಗ್ ಮೀ. ನಂಗೆ ಅದು ಮೋಟಿವೇಟ್ ಮಾಡೋದಕ್ಕೆ. ಬಟ್ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಇವಾಗ ನಾನೇ ಲೋಗೋ ಎಲ್ಲ ಡಿಸೈನ್ ಮಾಡಿ ನಾನೇ ಎಲ್ಲ ಒಂಥರ, ಬಿಕಾಸ್ ಐ ಆಲ್ವೇಸ್ ಹ್ಯಾವ್ ಸಂಬಡಿ ಹೆಲ್ಪಿಂಗ್ ಮೀ, ಲೈಕ್ ಸಂಬಡಿ ಡೂಯಿಂಗ್ ಮೈ ವರ್ಕ್. ಓಕೆ ಅವ್ರು ಯಾರು ಇದು ಮಾಡ್ತಾರೆ, ಯಾರೋ ಪುಷ್ ಮಾಡ್ತಾರೆ, ಓಕೆ ಇವಾಗ ಈ ವಿಡಿಯೋ ಮಾಡಿ ಈ ಕಂಟೆಂಟ್ ಮಾಡೋಣ ಅಂತ ಯಾರು ಹೇಳ್ತಿರ್ತಾರೆ. ಸೊ ಅವಾಗ ಎವ್ರಿಥಿಂಗ್ ವಾಸ್ ಸೋ ಈಸಿ. ಬಟ್ ಇವಾಗ ಐ ಥಾಟ್ ಓಕೆ ಐ ಆಮ್ ಸ್ಟಾರ್ಟಿಂಗ್ ಸಮಥಿಂಗ್ ಆನ್ ಮೈ ಓನ್ ಆ್ಯಂಡ್ ಇದು ಇನ್ನೂ ಹ್ಯಾಪಿನೆಸ್ ಕೊಡ್ತಾ ಇದೆ. ಲೈಕ್ ಐ ಸೆಡ್ ಇಟ್ಸ್ ಲೈಕ್ ಮೈ ಬೇಬಿ. ಸೊ ಐ ಆಮ್ ಸೋ ಹ್ಯಾಪಿ. ಇವಾಗ ನಾನು ಈ ಒಂದು ವ್ಲಾಗ್ಸ್ ಮಾಡೋದು ಐ ಥಿಂಕ್ ಎನಿಬಡಿ ಕ್ಯಾನ್ ವಾಚ್. ಇವಾಗ ಎನಿಬಡಿ ಹೂಸ್ ಇಂಟ್ರೆಸ್ಟೆಡ್ ಇನ್ ಕುಕ್ಕಿಂಗ್, ಲೈಕ್ ಐ ಮೆನ್ಷನ್, ನೀವೆಲ್ಲರೂ ಕಳೆದೋಗ್ತೀರಾ ನಾನು ಮಾಡೋ ಊಟನ ತಿಂದರೆ, ಅಷ್ಟು ಯಮ್ಮಿಯಾಗಿ ಇರುತ್ತೆ. ಆಮೇಲೆ ಐ ಥಿಂಕ್ ಕುಕ್ಕಿಂಗ್ ಇಷ್ಟ ಆಗಿರೋರು ನೋಡ್ಬೋದು. ಮತ್ತು ಎನಿಬಡಿ ಹೂ ಲೈಕ್ಸ್ ಅಬೌಟ್ ಬ್ಯೂಟಿ ಪ್ರಾಡಕ್ಟ್ಸ್, ಮೇಕಪ್, ಯಾಕಂದರೆ ನಾನು ತುಂಬ ನನಗೂ ಇಷ್ಟ. ಇಟ್ಸ್ ಸಮಥಿಂಗ್ ಐ ರಿಯಲಿ ಲವ್. ಸೊ ಇಫ್ ಯು ಲವ್ ಇಟ್ ಐ ಕ್ಯಾನ್ ಡೂ ಇಟ್. ಆ್ಯಂಡ್ ನೀವು ಕೂಡ ನಂಗೆ ಸಜೆಸ್ಟ್ ಮಾಡ್ಬೋದು, ಇದನ್ನು ಟ್ರೈ ಮಾಡಿ ಅದನ್ನು ಟ್ರೈ ಮಾಡಿ ಅಂತ. ಐ ವುಡ್ ಬಿ ಓಪನ್ ಟು ಆಲ್ ಯುವರ್ ಸಜೆಷನ್ಸ್. ನೀವು ಏನು ವಿಡಿಯೋ ನನಗೆ ಮಾಡೋದಕ್ಕೆ ಹೇಳ್ತೀರಾ, ಐ ಬಿ ಲೈಕ್ ವೆರಿ ಓಪನ್ ಟು ಇಟ್. ಆ್ಯಂಡ್ ನಾನು ಅದನ್ನು ಕೂಡ ಟ್ರೈ ಮಾಡಿ ಐ ಜಸ್ಟ್ ಡೂ ಮೈ ವ್ಲಾಗ್ಸ್. ಮತ್ತು ಎನಿಥಿಂಗ್. ಆ್ಯಂಡ್ ಲೈಕ್ ಐ ಮೆನ್ಷನ್ ಟ್ರಾವೆಲಿಂಗ್, ನನ್ನ ಟ್ರಾವೆಲಿಂಗ್ ಇಷ್ಟ. ಸೊ ಬೇರೆಯವ್ರಿಗೂ ಟ್ರಾವೆಲಿಂಗ್ ಯಾರ್ಯಾರು ಇಷ್ಟ ಅದನ್ನು ನೋಡಿದ್ರೆ ಅವರು ಪ್ರಾಬಬ್ಲಿ ಇಫ್ ದೇ ವುಡ್ ವಾಂಟ್ ಟು ವಿಸಿಟ್ ದೋಸ್ ಪ್ಲೇಸಸ್ ಅವರು ಕೂಡ ವಿಸಿಟ್ ಮಾಡ್ಬೋದು. ಇಲ್ಲ ನೀವೇನಾದ್ರು ವಿಸಿಟ್ ಮಾಡಿ ನೀವು ಅಲ್ಲಿ ಹೋಗಿ ಟ್ರಾವೆಲ್ ಮಾಡಿ ಅಂತ ಹೇಳಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಐ ಆಲ್ಸೋ ಲವ್ ಟು ಟ್ರಾವೆಲ್ ದೋಸ್ ಪ್ಲೇಸಸ್ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. ಸೊ ಐ ಆಮ್ ಓಪನ್ ಟು ಸಜೆಷನ್ಸ್ ಆ್ಯಂಡ್ ಐ ಆಮ್ ವೇಟಿಂಗ್. ನೀವೇನೇನು ಕಾಮೆಂಟ್ ಮಾಡ್ತೀರಾ, ಏನೇನು ವಿಡಿಯೋ ಮಾಡಿ ಇದನ್ನು ಟ್ರೈ ಮಾಡಿ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾರೆ. ಐ ಆಮ್ ಜಸ್ಟ್ ವೇಟಿಂಗ್ ನಿಮ್ಮ ಸಜೆಷನ್ಸ್ನ ಕೂಡ ಟ್ರೈ ಮಾಡೋದಕ್ಕೆ. ನನಗೆ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಇರೋದು ಕುಕ್ಕಿಂಗ್ ವೀಡಿಯೋಸ್. ಬಿಕಾಸ್ ಐ ನೋ, ಯಾಕಂದರೆ ಯಾವಾಗನಾದರೂ ನಾನು ಕುಕ್ಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ಲರೂ ಮುದ್ದೆ ಮಾಡೋ ವೀಡಿಯೋ ಬಗ್ಗೆ ಇನ್ನೂ ನಾನು ಮುದ್ದೆ ಎಲ್ಲ ಟ್ರೈ ಮಾಡಿಲ್ಲ. ಓಕೆ ಸೊ ಇವಾಗಲೂ ನಾನು ಮುದ್ದೆ ಟ್ರೈ ಮಾಡಿದ್ರೆ ಡಬ್ಬ ಥರನೇ ಬರ್ಬೋದು. ಬಟ್ ಆದರೆ ನಾನು ಯೂಶ್ವಲಿ ಏನೇ ಫುಡ್ ಚಾಲೆಂಜ್ ಮಾಡಿದ್ರೂ ಕೂಡ ಎಲ್ಲ ಡಬ್ಬ ಥರನೇ ಬರ್ತಿತ್ತು. ಬಟ್ ನಾನು ರೀಸೆಂಟಾಗಿ ನಾನು ಏನೇನು ಫುಡ್ಡೆಲ್ಲ ಟ್ರೈ ಮಾಡಿದ್ದೀನಲ್ವಾ ಎಲ್ಲ ಸಖತ್ತಾಗಿ ಬಂದಿದೆ. ಸೊ ಐ ರಿಯಲಿ ವಾಂಟ್ ಟು ಟ್ರೈ ದ್ಯಾಟ್. ಯಾಕಂದರೆ ನಾನು ಕೇಳ್ದಾಗೆಲ್ಲ ಯಾರೂ ನಾನು ಮಾಡಿರೋ ಫುಡ್ನ ಟ್ರೈಯೇ ಮಾಡಿರಲಿಲ್ಲ ಎಷ್ಟೊಂದು ರೆಸಿಪೀಸ್ನ. ಸೊ ಐ ಜಸ್ಟ್ ವಾಂಟ್ ಟು ಲೈಕ್ ಟ್ರೈ ದ್ಯಾಟ್. ದೋಸ್ ಆರ್ ಮೈ ಟಾಪ್ ಪ್ರಯಾರಿಟಿ. ಆ್ಯಂಡ್ ಸೆಕೆಂಡ್ ಟ್ರಾವೆಲಿಂಗ್, ಬಿಕಾಸ್ ನಂಗೆ ತುಂಬ ಇಷ್ಟ ಟ್ರಾವೆಲ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು. ಮೇ ಬಿ ಈವನ್ ಜಸ್ಟ್ ಗೋಯಿಂಗ್ ಆನ್ ವಾಕ್ಸ್ ಆಗಿರಲಿ, ಟು ಜಸ್ಟ್ ಸಿ ಪ್ಲೇಸಸ್, ಸಿ ಡಿಫ್ರೆಂಟ್ ಥಿಂಗ್ಸ್. ಸೊ ಐ ಆಮ್ ಎಕ್ಸೈಟೆಡ್ ಅಬೌಟ್ ದ್ಯಾಟ್. ಅದು ನನ್ನ ಸೆಕೆಂಡ್ ಪ್ರಯಾರಿಟಿಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಶಾಪಿಂಗ್ ಆ್ಯಂಡ್ ಶೋಯಿಂಗ್ ಆಲ್ ದ ಪ್ರಾಡಕ್ಟ್ಸ್ ದಟ್ ಐ ಬೈ. ಯಾಕಂದರೆ ಇಟ್ಸ್ ಲೈಕ್ ಸೊ ಎಕ್ಸೈಟಿಂಗ್ ಫಾರ್ ಎವ್ರಿಬಡಿ. ಎಲ್ರಿಗೂ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಅಟ್ಲೀಸ್ಟ್ ಎಲ್ರಿಗೂ ಅನ್ನೋದಕ್ಕಿಂತ ಒಂದು
90% ಪೀಪಲ್ಗಂತೂ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯೂಶ್ವಲಿ ಏನಾದರೂ ಪ್ಯಾಕೇಜ್ ಬಂದರೆ ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಐ ವುಡ್ ವಾಂಟ್ ಟು ಶೇರ್ ದ್ಯಾಟ್ ಆಲ್ಸೋ. ಲೈಕ್ ಅಟ್ ದ ಮೂಮೆಂಟ್ ಇಟ್ಸ್ ದೀಸ್ 3. ಇನ್ನೂ ಏನೇನು ಅಂತ ನಾನು ಅಷ್ಟೊಂದು ಅಂದ್ಕೊಂಡಿಲ್ಲ, ಇನ್ನೂ ಏನೇನು ಮಾಡ್ಬೋದು ಅಂತ. ಬಟ್ ಐ ರಿಯಲಿ ವಾಂಟ್ ಡೂ ಸಮಥಿಂಗ್ ನ್ಯೂ. ಐ ಹ್ಯಾವ್ ಪ್ರಾಬಬ್ಲಿ ಇವಾಗ ಐ ಡೋಂಟ್ ಹ್ಯಾವ್ ಎವ್ರಿಥಿಂಗ್ ಫಿಗರ್ಡ್ ಔಟ್, ಬಟ್ ಐಮ್ ಶ್ಯೂರ್ ಐಮ್ ಗೋನಾ ಕಮ್ ಅಪ್ ವಿತ್ ಸಮಥಿಂಗ್ ನ್ಯೂ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನನ್ನ ಈ ಒಂದು ಹೊಸ ಜರ್ನಿಗೆ. ಆ್ಯಂಡ್ ನಾನು ನಿಮ್ಮಿಂದ ಐ ರಿಯಲಿ ವಾಂಟ್ ಆಲ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್, ಆ್ಯಂಡ್ ಐ ಆಮ್ ಶ್ಯೂರ್ ಐ ಆಮ್ ಗೋನಾ ಗೆಟ್ ಇಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಂಗೆ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಎಸ್, ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ರ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ನ್ಯೂ ಚಾನಲ್ ಲೈಫ್ ವಿತ್ ನಿವಿ. ಲಾಟ್ಸ್ ಆಫ್ ಲವ್. ಬಾಯ್.